ಹಾಯ್ ಸ್ನೇಹಿತರೆ, ಆವಾಗಲೇ ಹೇಳ್ದಂಗೆ ಇದ್ಕಿದ ಬೇಳೆ ಸಾಂಬಾರಿಗೆ ಏನೇನು ಬೇಕು ಅಂತ ಇಂಗ್ರೀಡಿಯೆಂಟ್ಸು ತೋರಿಸ್ತಾ ಇದ್ದೀನಿ ನೋಡಿ. ನಿಮಗೋಸ್ಕರ ಆ ರೂಲ್ಸನ್ನು ಪಕ್ಕಕ್ಕಿಟ್ಟು ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡಿದೆ. ಬಟ್ ಪೇಷಂಟ್ ಬಂಧುಗಳ ಸಹಿ ಇಲ್ದೇನೆ ಆಪರೇಷನ್ ಮಾಡೋಕ್ಕಾಗಲ್ಲ. ಬೇಗ ಅವ್ರನ್ನ ಕರೆಸಿ. ನೋಡಿ ಸ್ನೇಹಿತರೆ, ಇದ್ಕಿದ ಬೇಳೆ ಸಾರು ಮಾಡೋಣ ಅಂದ್ಬಿಟ್ಟು ಇದ್ಕಿದ ಬೇಳೆನ ಇದು ಅವರೆಕಾಳನ್ನ ನೆನೆಹಾಕಿ ಇವಾಗ ಇದಿಕ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಒಂದು 3 ಗೆಡ್ಡೆ ಈರುಳ್ಳಿ, 1 ಇಂಚು ಶುಂಠಿ, ಒಂದು 3 ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಇದ್ಕಿದ ಬೇಳೆ. ಇದು 2 kg ಅವರೆಕಾಯಿ ತೊಗೊಂಬಂದಿದ್ದಕ್ಕೆ 1 kg ಅಷ್ಟು ಬೇಳೆ ಸಿಕ್ಕಿದೆ. ಆಮೇಲೆ ಸಾಂಬಾರು ಪುಡಿ ನಮ್ಮ ಮನೇಲೇ ಮಾಡಿರೋದು, ಇದು 2-3 ಸ್ಪೂನು. ಧನಿಯಾ ಪುಡಿ ಒಂದು 5 ಸ್ಪೂನು, ಇದು ಮನೇಲೇ ಮಾಡಿರೋದು. ಖಾರದ ಪುಡಿ ಇದು 1.5 ಸ್ಪೂನು, ಇದು ಕೂಡ ಮನೇಲೇ ಮಾಡಿರೋದು. ಆಮೇಲೆ ಚಕ್ಕೆ ಲವಂಗ, ಆಮೇಲೆ 2 ಟೊಮೊಟೊ, ಆಮೇಲೆ ಅರ್ಧ ಚಿಪ್ಪು ತೆಂಗಿನಕಾಯಿ, ಆಮೇಲೆ ಕೊತ್ತಂಬರಿ ಸೊಪ್ಪು. ಬನ್ನಿ ಇದನ್ನೆಲ್ಲ ರುಬ್ಕೊಂಡು ಯಾವ ಥರ ಮಾಡಿ ತೋರಿಸ್ತೀನಿ ನೋಡಿ. ಫಸ್ಟು ಬೇಳೆನ ಹಾಕೋದಕ್ಕೆ ಮುಂಚೆ ಒಂದು 2 ಸಲ ತೊಳ್ಕೊತೀವಿ. ನೋಡಿ ಫ್ರೆಂಡ್ಸ್, ಕುಕ್ಕರಲ್ಲಿ ಮಾಡ್ತಾಯಿದ್ದೀವಿ. ಈಗ ಫಸ್ಟು ಒಗ್ಗರಣೆ ಹಾಕೊಳ್ಳೋಣ ಬೇಳೆನ. ಅದಕ್ಕೆ ಒಂದು ಸೌಟಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀವಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಅದು ಎಣ್ಣೆ ಕಾಯ್ದ ಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ವಿ. ಸಾಸಿವೆ ಹಾಕ್ಕೊಂಡ್ಮೇಲೆ ಕರಿಬೇವು ಹಾಕ್ಬಿಟ್ಟು ಆಮೇಲೆ ಬೆಳ್ಳುಳ್ಳಿ ಶುಂಠಿ ಜಜ್ಜಿರೋದನ್ನ ಹಾಕ್ತಾಯಿದ್ವಿ. ಸ್ವಲ್ಪ 1-2 ಇಂಚು. ಆಮೇಲೆ ಸ್ವಲ್ಪ ಈರುಳ್ಳಿನ ಒಂದು ಗೆಡ್ಡೆ ಈರುಳ್ಳಿನ ಕಟ್ ಮಾಡಿಬಿಟ್ಟು ಎರಡು ಒಗ್ಗರಣೆಗೆ ಚೆನ್ನಾಗಿ ಹುರ್ಕೋಬೇಕು. ಆಮೇಲೆ ಸ್ವಲ್ಪ ಹುರ್ಕೊಂಡಾದ್ಮೇಲೆ ಬೇಳೆನ ಸ್ವಲ್ಪನೇ ಬೇಳೆನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಒಗ್ಗರಣೆ ಹಾಕಿದ್ಮೇಲೆ ಮಿಕ್ಸ್ ಮಾಡ್ತಿದ್ದಂಗೆ 1/4 ಸ್ಪೂನು ಅರಿಶಿನ ಹಾಕ್ಕೋಬೇಕು. ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಸ್ವಲ್ಪ ನೀರಿನ ಅಂಶ ಎಲ್ಲ ಡ್ರೈ ಆಗಲಿ. ಅಷ್ಟೊತ್ತಿಗೆ ಖಾರ ರುಬ್ಕೊಂಬಿಡೋಣ. ತೆಂಗಿನಕಾಯಿ, ರುಬ್ಕೊಂಡಾಯಿತು. ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಎರಡನ್ನೂ ರುಬ್ಕೊಳ್ಳೋಣ. ನೋಡಿ, ಶುಂಠಿ ಬೆಳ್ಳುಳ್ಳಿ ಮತ್ತು ತೆಂಗಿನಕಾಯಿನ ನುಣ್ಣಗೆ ರುಬ್ಕೊಂಡಿದ್ದೀವಿ, ಚಕ್ಕೆ ಲವಂಗ ಸೇರಿಸಿ. ನೋಡಿ, ನಾವು ಪುಡಿ ಮಾಡಿಸ್ಬೇಕಾದ್ರೆ ಧನಿಯಾ ಪುಡಿಗೆ ಚಕ್ಕೆ, ಗಸಗಸೆ, ಕಡಲೆ, ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಎಲ್ಲ ಫಸ್ಟೇ ಹಾಕ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವಿ. ಯಾವಾಗ ಬೇಕೋ ಆವಾಗ ಪುಡಿ ಹಾಕ್ಕೊಂಡು ಸಾಂಬಾರು ಮಾಡ್ಕೊಳ್ತಾರೆ. ಇವಾಗ ಇದನ್ನು ರುಬ್ಕೊಂಬಿಡ್ತೀವಿ. ನೋಡಿ, ಇವಾಗ ಅದಕ್ಕೇ ಈರುಳ್ಳಿ ಮತ್ತು ಟೊಮೊಟೊನ ಹಾಕ್ಕೊಂಡು ರುಬ್ಕೊಂಬಿಡ್ತೀರಿ.
ಇವಾಗ ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಕೊಂಬಿಟ್ಟು ಫೈನಲ್ಲಾಗಿ ರುಬ್ಕೊಂಬಿಡೋದು. ಯಾಕೆಂದರೆ ನಮ್ಮದು ಚಿಕ್ಕ ಜಾರು, ಹಾಗಾಗಿ 2-3 ಟ್ರಿಪ್ಪು ರುಬ್ಕೋಬೇಕು. ಈಗ ಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಗೈತೆ. ಈಗ ರುಬ್ಬಿರೋ ಮಸಾಲೆನೆಲ್ಲ ಹಾಕ್ತಾಯಿದ್ದೀವಿ. ನೋಡಿ, ಇವಾಗ ಮಿಕ್ಸಿ ಜಾರಲ್ಲೆಲ್ಲ ಉಳ್ಕೊಂಡಿರೋದೆಲ್ಲ, ತಟ್ಟೆಲಿ ಉಳ್ಕೊಂಡಿರೋದನ್ನೆಲ್ಲ ತೊಳೆದ್ಬಿಟ್ಟು ಇದಕ್ಕೆ ಹಾಕ್ತಾಯಿದ್ದೀವಿ. ಇವಾಗ ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ನೀವು ಮಾಡಿದಾಗ್ಲೂ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನೀರೆಲ್ಲ ಹಾಕ್ತಾ ಹಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೇ ಇದು ನಮ್ಮ ಮಾಗಡಿ ಕಡೆ ಎಲ್ಲ ಇದೇ ಥರನೇ ಮಾಡೋದು. ನಿಮ್ಮ ಕಡೆ ಎಲ್ಲ ಯಾವ ಥರ ಮಾಡ್ತೀರಾ ಅಂತ ಒಂದು ಕಾಮೆಂಟ್ಸಲ್ಲಿ ಹಾಕಿ. ನೋಡಿ, ಇಷ್ಟು ಗಟ್ಟಿ ಮಾಡಿಕೊಂಡ್ರೆ ಸಾಂಬಾರು ಈ ಚಪಾತಿ, ಪೂರಿ, ಮುದ್ದೆಗೆ ಎಲ್ಲ ಚೆನ್ನಾಗಿರುತ್ತೆ. ಅಥವಾ ಇನ್ನೂ ತೆಳಗಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕು. ಇವಾಗ ಇದಕ್ಕೆ ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ವಿ. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೋದು. ನೋಡಿ ಫ್ರೆಂಡ್ಸ್, ನಾವು ಕುಕ್ಕರಲ್ಲಿ ಮಾಡ್ತಾಯಿರೋದು ಕ್ಯಾಪ್ ಹಾಕದೆ ಮಾಡ್ತಾಯಿದ್ದೀವಿ. ಹೀಗೆ ಪ್ಲೇಟ್ ಮುಚ್ಕೊಂಡು ನೋಡಿ ಕುದೀತಾ ಇದೆ. ಇದು ಚೆನ್ನಾಗಿ ಬೇಯಲಿ, ಆ ಮಸಾಲೆ ಸ್ಮೆಲ್ಲೆಲ್ಲ ಹೋಗಬೇಕು. ಇದು ಕ್ಯಾಪ್ ಹಾಕ್ಬಿಟ್ರೆ ಹೊರಗಡೆ ಇರೋ ಬೇಳೆ ಮೊಸಪ್ ಆಗಿಬಿಡ್ತದೆ. ಅದಕ್ಕೆ ಈ ಥರ ಓಪನ್ ಟೈಪಲ್ಲೇ ಮಾಮೂಲಿ ತಪ್ಪಲೆಲ್ಲಿ ಮಾಡೋ ಥರನೇ ಮಾಡ್ತಾಯಿದ್ದೀವಿ. ಚೆನ್ನಾಗಿ ಬೇಯಲಿ. ಇದ್ರ ಜೊತೆಗೆ ನಾವು ಕಾಂಬಿನೇಷನಾಗಿ ಮುದ್ದೆ ಮಾಡ್ಕೊತಾಯಿದ್ದೀವಿ. ನಮಗೆ ಈ ಸಾಂಬಾರಲ್ಲಿ ಮುದ್ದೆಯಲ್ಲಿ ತಿಂದರೆ ಚೆಂದ. ನೋಡಿ, ಕ್ಯಾಪು ಹಾಕದೆ ಮಾಡಿರೋದಕ್ಕೆ ನೋಡಿ ಬೇಳೆ ಒಂದೇ ಲೆವೆಲ್ಲಾಗಿ ಬೇಯ್ತಾಯಿದೆ. ಈ ಥರ ಬೆಂದರೆ ನಾವು ಬೇಳೆನೂ ಚೆನ್ನಾಗಿ ತಿನ್ಬೋದು. ಬೇಳೆ ಬಾಯಿಗೆ ಸಿಗುತ್ತೆ ತಿನ್ನಬೇಕಾದ್ರೆ. ನೋಡಿ, ಈಗ ಮುದ್ದೆನ ಕುದಿ ಹಾಕ್ತಾಯಿದ್ದೀವಿ. ನಾವು ಬಾಣಲೆಯಲ್ಲೇ ಮಾಡ್ಕೊಳ್ಳೋದು ಮುದ್ದೆನ. ಇವಾಗ ಮುದ್ದೆ ರೆಡಿಯಾಗಿದೆ. ಅದ್ರ ಜೊತೆಗೆ ನಮ್ಮ ಸಾಂಬಾರು ರೆಡಿಯಾಗಿದೆ. ಈಗ ಸ್ಟವ್ ಆಫ್ ಮಾಡಿಬಿಟ್ಟಿದ್ವಿ. ಚೆನ್ನಾಗಿ ಬೆಂದಿದೆ. ಬೇಳೆ ಚೆನ್ನಾಗಿ ಬೆಂದಿದೆ. ಸಾಂಬಾರು ನಮಗೆ ನೋಡಿ ಎಷ್ಟು ಗಟ್ಟಿ ಇದ್ದರೆ ಸಾಕು. ಇದು ಬೇಯಿಸ್ತಾ ಗಟ್ಟಿ ಆಗ್ತಾ ಇರುತ್ತೆ. ನೋಡಿ, ಇದು ಇಲ್ಲಿಗೆ ಊಟ ಮಾಡಿಬಿಡೋಣ. ಈಗ ಊಟ ಇಟ್ಕೊಂಡು ಮಾಡಿಬಿಡೋಣ. ಫೈನಲಾಗಿ ರೆಡಿಯಾಗಿದೆ ಸಾಂಬಾರು. ಮುದ್ದೆ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸಾಂಬಾರು ಟೇಸ್ಟೇ ಬೇರೆ ಇರ್ತದೆ. ನೋಡಿ, ನಮ್ಮ ವೈಫು ತಿಂತಾಯಿದ್ದಾರೆ. ಇವತ್ತು ನಮ್ಮ DG ಫಾರಮ್ ಯೂಟ್ಯೂಬ್ ಚಾನಲಲ್ಲಿ ಇವತ್ತು ಅಡುಗೆ ಮನೆಯ ರೆಸಿಪಿ ಒಂದು ಮಾಡಿದ್ದೀವಿ. ಅವರೆಕಾಳು ಇದ್ಕಿದ ಬೇಳೆ ಸಾರು. ಆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನೋಡಿದ್ಮೇಲೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ ಹೀಗೆ. ಥ್ಯಾಂಕ್ ಯು.